Hey guys, welcome back to my YouTube channel. So ದಿನಾಂಕ 29/9/2024 ನಡೆದ ಕಂಪಲ್ಸರಿ ಕನ್ನಡ ಎಕ್ಸಾಮ್ 2 ಇಲಾಖೆಯ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಆಗಿರುತ್ತೆ. ಸೊ ಗ್ರಾಮ ಆಡಳಿತಾಧಿಕಾರಿ ಹಾಗೂ GTTCಯ ವಿವಿಧ ಹುದ್ದೆಗಳ ನೇಮಕಾತಿಯಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ನ ಕಂಡಕ್ಟ್ ಮಾಡಿರ್ತಾರೆ. ಈ ಒಂದು ಪರೀಕ್ಷೆಗೆ 80% ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, 80% ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ. ಸೊ ಒಟ್ಟು ಅರ್ಜಿಗಳು ಸಲ್ಲಿಕೆ ಆಗಿದ್ದು ಈ ಒಂದು ಪರೀಕ್ಷೆಗೆ 5.25 ಲಕ್ಷ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ. ಸೊ ಈ ಪೈಕಿ 4.53 ಲಕ್ಷ ಮಂದಿಯನ್ನು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಸೊ ಒಟ್ಟು 4.53 ಲಕ್ಷ ಮಂದಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ಪರೀಕ್ಷೆ 150 ಅಂಕಗಳ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಇದರಲ್ಲಿ ಕ್ವಾಲಿಫೈಡ್ ಆಗ್ಲಿಕ್ಕೆ ಮಿನಿಮಮ್ 50 ಅಂಕಗಳನ್ನು ನೀವು ಪಡೆದಿರಲೇಬೇಕಾಗ್ತದೆ. ಸೊ ನಾನು ಪ್ರೀವಿಯಸ್ ವಿಡಿಯೋಸ್ ನಲ್ಲೂ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಬಂದ್ಬಿಟ್ಟು 50 ಅಂಕಗಳನ್ನು ನೀವು ಕಂಪಲ್ಸರಿ ಪಡಿಲೇಬೇಕಾಗಿರುತ್ತೆ. ಸೊ ದೆನ್ ಓನ್ಲಿ ದೇ ವಿಲ್ ಕನ್ಸಿಡರ್ ಯುವರ್ ಪೇಪರ್ 1 and ಪೇಪರ್ 2. ಸೊ ಮೇನ್ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ. ಅದರ್ವೈಸ್ ದೇ ವಿಲ್ ನಾಟ್ ಕನ್ಸಿಡರ್ ಯುವರ್ ಪೇಪರ್ 1 and ಪೇಪರ್ 2. ಹಾಗೆ ಇನ್ನೊಂದೇನಪ್ಪ ಅಂದರೆ ವಯೋಮಿತಿ ಸಡಿಲಿಕೆಯಿಂದ ಸೊ ಏನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದಿರಾ, ಸೊ ಅವರಿಗೆ ಅಕ್ಟೋಬರ್ 26 ಸೊ ಶನಿವಾರ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ, ಕಂಪಲ್ಸರಿ ಕನ್ನಡ ಎಕ್ಸಾಮು. ಸೊ ಹೊಸದಾಗಿ ಅರ್ಜಿ ಯಾರೆಲ್ಲ ಸಲ್ಲಿಸಿದಾರೆ ಅವರಿಗೆ ಮಾತ್ರ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಅವರಿಗೆ ಅಕ್ಟೋಬರ್ 26ರಂದು ಒಂದು ಪರೀಕ್ಷೆ, ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ನಂತರ ಮೇನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು 27 ಅಕ್ಟೋಬರ್ ಇರುತ್ತೆ. ಸೊ ಅದು ಬೋತ್ ಎಲ್ಲ ಅಭ್ಯರ್ಥಿಗಳಿಗೆ ಸೇರಿ ಸೊ ಎಲ್ಲರಿಗೂ ಒಂದೇ ದಿನ ಒಂದು ಪರೀಕ್ಷೆ ಇರುತ್ತೆ. ಏನು ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೂ ಅದೇ ದಿನ ಪರೀಕ್ಷೆ ಇರುತ್ತೆ. ಹಾಗೆ ಮುಂಚೆ ಏನು ಅರ್ಜಿ ಸಲ್ಲಿಸಿದ್ರು ಅವ್ರಿಗೂ ಕೂಡ ಒಂದು ಅದೇ ಡೇಟಿಗೆ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ಅಕ್ಟೋಬರ್ 27ರಂದು ಮುಖ್ಯ ಪರೀಕ್ಷೆ ಇರುತ್ತೆ, ಪೇಪರ್ 1 and ಪೇಪರ್ 2. ಸೊ ಕಮ್ಯುನಿಕೇಶನ್ ಪೇಪರ್ ಮತ್ತೆ ಏನು ನಿರ್ದಿಷ್ಟ ಪತ್ರಿಕೆ ಇದೆ, ಸೊ ಎರಡು ಅದೇ ದಿವಸ ಕಂಡಕ್ಟ್ ಮಾಡ್ತಾರೆ 27ರಂದು. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿ ಗೊಂದಲ ಮಾಡ್ಕೋಬೇಡಿ. ಸೊ 27ಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ, ಸೊ ಯಾರು ಹೊಸದಾಗಿ ಅರ್ಜಿ ಸಲ್ಲಿಸಿದ ಅವ್ರಿಗೂ 27ಕ್ಕೆ ಒಂದು ಪರೀಕ್ಷೆ ಇರುತ್ತೆ. ಹಾಗೆ ಹಳೆಯದಾಗಿ ಅಂದರೆ ಮುಂಚೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವ್ರಿಗೂ ಕೂಡ ಅಕ್ಟೋಬರ್ 27ರಂದೇ ಮುಖ್ಯ ಪರೀಕ್ಷೆ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆ ಇಲ್ಲ. ಇನ್ ಕೇಸ್ ಯಾವುದೇ ರೀತಿಯ ಒಂದು ಬದಲಾವಣೆ ಆದರೆ ಸೊ ಅಫಿಷಿಯಲ್ ಆಗಿ KEN ಅವರು ಪ್ರಕಟ ಮಾಡ್ತಾರೆ. ಸೊ ಹಾಗಾಗಿ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಸೊ ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.